Hello my dear students, welcome to the today's lecture. ಇವತ್ತು ನಾವು ಕಲಿತಿರೋದು ಕಾನ್ಸೆಪ್ಟ್ ಪೈಥಾನ್ ಸೀರೀಸ್ ಅಸೈನ್ಮೆಂಟ್ ಆಪರೇಟರ್ಸ್. ಆಲ್ರೆಡಿ ನಾವು ಆಪರೇಟರ್ಸ್ ಅಂದ್ರೆ ಏನು, ಯಾವುದೆಲ್ಲ ಆಪರೇಟರ್ಸ್ ಇದೆ ಅಂತ ಕಲ್ತಿದ್ದೀವಿ. ಇನ್ ದಿಸ್ ಲೆಕ್ಚರ್ ವಿ ಆರ್ ಗೋಯಿಂಗ್ ಟು ಸಿ ದ ಅಸೈನ್ಮೆಂಟ್ ಆಪರೇಟರ್. ವಿಲ್ ಸಿ ದ ಟೇಬಲ್ ಯಾವ ಥರ ಅಸೈನ್ಮೆಂಟ್ ಆಪರೇಟರ್ಸ್ ಇದೆ ಅಂತ ಹೇಳಿ. ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಸೈನ್ಮೆಂಟ್ ಆಪರೇಟರ್ಸ್. ದ ಫಸ್ಟ್ ಆಪರೇಟರ್ ವಿ ಹ್ಯಾವ್ ಈಕ್ವಲ್ಸ್. ಈಕ್ವಲ್ ಆಪರೇಟರ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಸೈನ್ಸ್ ಎ ವ್ಯಾಲ್ಯೂ ಟು ಎ ವೇರಿಯೇಬಲ್. ಏನು ಅದರದ ಅರ್ಥ? ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ವೇರಿಯೇಬಲ್ ಇದೆ. ಯಾವ ವೇರಿಯೇಬಲ್? ನಮಗೆ ಎಕ್ಸ್ ಅಂತ ಒಂದು ವೇರಿಯೇಬಲ್ ಇದೆ. ಈ ವೇರಿಯೇಬಲ್ ಅಲ್ಲಿ ನಾವು ಯಾವ ವ್ಯಾಲ್ಯೂನ ಸ್ಟೋರ್ ಮಾಡ್ತಾ ಇದ್ದೀವಿ? ನಾವು 5 ವ್ಯಾಲ್ಯೂನ ನಾವೇನ್ ಮಾಡ್ತಾ ಇದ್ದೀವಿ? ಸ್ಟೋರ್ ಮಾಡ್ತಾ ಇದ್ದೀವಿ. ಇದರಲ್ಲಿ 5 ವ್ಯಾಲ್ಯೂನ ನಾವೇನ್ ಮಾಡ್ತಾ ಇದ್ದೀವಿ? ಸ್ಟೋರ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಎ ಇಸ್ ಈಕ್ವಲ್ ಟು 10. ಎ ಇಸ್ ಈಕ್ವಲ್ ಟು 10 ಅರ್ಥ ಏನು? 10 ವ್ಯಾಲ್ಯೂ ನಾವು ಯಾವುದಕ್ಕೆ ಅಸೈನ್ ಮಾಡ್ತಾ ಇದ್ದೀವಿ? ಎಗೆ ಅಸೈನ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಎ ಇಸ್ ಈಕ್ವಲ್ ಟು 10, ಬಿ ಇಸ್ ಈಕ್ವಲ್ ಟು 20. ಎ ವ್ಯಾಲ್ಯೂ ಎಷ್ಟಿದೆ ನಮ್ಮ ಹತ್ರ? 10 ಇದೆ. ಬಿ ವ್ಯಾಲ್ಯೂ ಎಷ್ಟಿದೆ ನಮ್ಮ ಹತ್ರ? 20 ಇದೆ. ಸಪೋಸ್ ಇಫ್ ಐ ಗಿವ್ ಹಿಯರ್ ಎ ಇಸ್ ಈಕ್ವಲ್ ಟು ಬಿ, ಎ ಈಕ್ವಲ್ಸ್ ಟು ಬಿ ಅಂತ ಹೇಳಿದ್ರೆ ನಾವು ಇಲ್ಲಿ ಚೆಕ್ ಮಾಡ್ತಾ ಇಲ್ಲ ಎ ಮತ್ತೆ ಬಿ ಈಕ್ವಲ್ ಆಗಿದೆಯಾ ಅಂತ. ಇನ್ಸ್ಟೆಡ್ ವಾಟ್ ವಿ ಆರ್ ಡೂಯಿಂಗ್, ಸಿಂಗಲ್ ಈಕ್ವಲ್ಸ್ ಇದ್ರೆ ಯಾವ ಆಪರೇಟರ್ ಅದು? ಅಸೈನ್ಮೆಂಟ್ ಆಪರೇಟರ್. ಅಸೈನ್ಮೆಂಟ್ ಆಪರೇಟರ್ ಅಂತ ಹೇಳಿದ್ರೆ ಏನು? ಈ ಬಿ ಅಲ್ಲಿ ಏನ್ ವ್ಯಾಲ್ಯೂ ಇದೆ, ಯಾವ್ದಕ್ಕೆ ಅಸೈನ್ ಮಾಡ್ತಾ ಇದೀವಿ ನಾವು? ಎಗೆ ಅಸೈನ್ ಮಾಡ್ತಾ ಇದೀವಿ. ಸಪೋಸ್ ಇಫ್ ಐ ಗಿವ್ ಹಿಯರ್ ನಾವು ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳಿದ್ರೆ ಅರ್ಥ ಏನು? ಬಿ ಯಾವ್ದಕ್ಕೆ ಅಸೈನ್ ಆಗ್ತಾ ಇದೆ? ಎಗೆ ಅಸೈನ್ ಆಗ್ತಾ ಇದೆ. ಹಾಗಾದ್ರೆ ಬಿ ಅಲ್ಲಿ ವ್ಯಾಲ್ಯೂ ಯಾವ್ದಿದೆ? ಬಿ ಅಲ್ಲಿ ನಮಗೆ 20 ಅಂತ ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂ ಯಾವ್ದಕ್ಕೆ ಅಸೈನ್ ಆಗಿದೆ? ಎ ವೇರಿಯೇಬಲ್ ಅಸೈನ್ ಆಗುತ್ತೆ. ಹಾಗಾದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? ದ ವ್ಯಾಲ್ಯೂ ಆಫ್ ಎ ಇಸ್ ಈಕ್ವಲ್ ಟು 20. ಇವಾಗ ವ್ಯಾಲ್ಯೂ ಆಫ್ ಎ ಏನಾಗಿರುತ್ತೆ? 20 ಆಗಿರುತ್ತೆ. ಇನಿಷಿಯಲಿ ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದೀವಿ ನಾವು? 10 ಅಂತ ಕೊಟ್ಟಿದ್ದೀವಿ. ಬಿ ವ್ಯಾಲ್ಯೂ ಎಷ್ಟಿದೆ ನಮ್ಮ ಹತ್ರ? 20 ಅಂತ ಇದೆ. ಈ ವ್ಯಾಲ್ಯೂ ಬಿ ನ ನಾವು ಯಾವ್ದಕ್ಕೆ ಅಸೈನ್ ಮಾಡ್ತಾ ಇದೀವಿ? ಎಗೆ ಅಸೈನ್ ಮಾಡ್ತಾ ಇದೀವಿ. ದಟ್ ಮೀನ್ಸ್ ಬಿ ವ್ಯಾಲ್ಯೂ ನಾವು ಯಾವ್ದು ಅಸೈನ್ ಮಾಡ್ತಾ ಇದೀವಿ? ಎಗೆ ಅಸೈನ್ ಮಾಡ್ತಾ ಇದೀವಿ. ಸಪೋಸ್ ಇಫ್ ಐ ಗಿವ್ ಹಿಯರ್ ಫಾರ್ಮುಲಾ, ನಾವು ಆಲ್ರೆಡಿ ನಾವು ವರ್ಕ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಫೈಂಡ್ ಸಮ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ನಾವು ಅಡಿಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಫಸ್ಟ್ ನಾವೇನ್ ಮಾಡ್ತಾ ಇದ್ದೀವಿ? ಇದೆರಡನ್ನ ನಾವು ಆಡ್ ಮಾಡ್ತಾ ಇದ್ದೀವಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? ಎ ಇಸ್ 10. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ? ಬಿ ವ್ಯಾಲ್ಯೂ ಏನಾಗಿರುತ್ತೆ? 20 ಆಗಿರುತ್ತೆ. ಇದು ಎರಡನ್ನ ನಾವೇನ್ ಮಾಡ್ತಾ ಇದೀವಿ? ಆಡ್ ಮಾಡ್ತಾ ಇದೀವಿ. ಆಡ್ ಮಾಡಿದ್ರೆ ಎಷ್ಟಾಯ್ತು? 30 ಆಯ್ತು. ಇವಾಗ ನೋಡಿ ನಮಗೆ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ವಿ ಹ್ಯಾವ್? ಸಮ್ ಇಸ್ ಈಕ್ವಲ್ ಟು 30 ಅಂತ ಇದೆ. ಅದ್ರದ್ದು ಅರ್ಥ ಏನು? 30 ವ್ಯಾಲ್ಯೂ ಯಾವ್ದಕ್ಕೆ ಅಸೈನ್ ಮಾಡ್ತಾ ಇದೀವಿ ನಾವು? ಸಮ್ ಅಂತ ವೇರಿಯೇಬಲ್ ಗೆ ನಾವು 30 ವ್ಯಾಲ್ಯೂನ ಅಸೈನ್ ಮಾಡ್ತಾ ಇದೀವಿ. ಈ ಸಮ್ ವೇರಿಯೇಬಲ್ ಅಲ್ಲಿ ಯಾವ ವ್ಯಾಲ್ಯೂ ಸ್ಟೋರ್ ಆಗಿದೆ? 30. ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? ಎ ಈಸ್ 10, ಬಿ ಈಸ್ 20 ಅಂಡ್ ಸಮ್ ಇಸ್ ಈಕ್ವಲ್ ಟು 30. ಇದೆಲ್ಲ ಏನಿದು? ಎ ಬಿ ಮತ್ತೆ ಸಮ್ ಎಲ್ಲ ವೇರಿಯೇಬಲ್ಸ್. ಈಕ್ವಲ್ ಅಂತ ಹೇಳಿದ್ರೆ ಏನು? ಅಸೈನ್ಮೆಂಟ್ ಆಪರೇಟರ್. ಸಪೋಸ್ ಇಫ್ ಐ ಗಿವ್ ಹಿಯರ್ ದ ಎಕ್ಸ್ಪ್ರೆಷನ್ ಎ ಇಸ್ ಈಕ್ವಲ್ ಟು ಬಿ ಅಂಡ್ ಎ ಡಬಲ್ ಈಕ್ವಲ್ಸ್ ಬಿ. ಇದ್ರ ಅರ್ಥ ಏನು? ನಾವು ಆಲ್ರೆಡಿ ಕಲ್ತಿದ್ವಿ ರಿಲೇಷನಲ್ ಆಪರೇಟರ್ಸ್. ಡಬಲ್ ಈಕ್ವಲ್ಸ್ ಅಂತ ಹೇಳಿದ್ರೆ ಏನು? ಈಕ್ವಲ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದು. ಸಿಂಗಲ್ ಈಕ್ವಲ್ಸ್ ಇದ್ರೆ ಏನು? ಈ ವ್ಯಾಲ್ಯೂ ನಾವೇನ್ ಮಾಡ್ತಾ ಇದೀವಿ? ಅಸೈನ್ ಮಾಡ್ತಾ ಇದೀವಿ. ಇದರಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಎಕ್ಸ್ಪ್ರೆಷನ್ಸ್ ಬರಿಬೇಕಾದ್ರೆ, ಪ್ರೋಗ್ರಾಮ್ಸ್ ಬರಿಬೇಕು ಅಂತ ಹೇಳಿದ್ರೆ ನೀವು ಕನ್ಫ್ಯೂಷನ್ ಆಗ್ಬೋದು. ಸಿಂಗಲ್ ಈಕ್ವಲ್ಸ್ ಇದ್ರೆ ದಟ್ ಈಸ್ ಅಸೈನ್ಮೆಂಟ್ ಆಪರೇಟರ್. ಡಬಲ್ ಈಕ್ವಲ್ಸ್ ಇದ್ರೆ ರಿಲೇಷನಲ್ ಆಪರೇಟರ್. ಇದ್ರದ್ದು ವ್ಯಾಲ್ಯೂ ಏನು? ಬಿ ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳಿದ್ರೇನು? ಬಿ ವ್ಯಾಲ್ಯೂ ನಾವು ಯಾವ್ದ್ರಲ್ಲಿ ಸ್ಟೋರ್ ಮಾಡ್ತಾ ಇದೀವಿ? ಎಗ್ ಸ್ಟೋರ್ ಮಾಡ್ತಾ ಇದೀವಿ. ಇಲ್ಲಿ ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳಿದ್ರೇನು? ಎ ಮತ್ತೆ ಬಿ ಈಕ್ವಲ್ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದೀವಿ. ಸಿ, ಎ ವ್ಯಾಲ್ಯೂ ಏನಿದೆ ನಮ್ಮ ಹತ್ರ? 10 ಇದೆ. ಬಿ ವ್ಯಾಲ್ಯೂ ಏನಿದೆ ನಮ್ಮ ಹತ್ರ? 20 ಇದೆ. ಈಕ್ವಲ್ ಆಗಿದೆಯಾ ಎ ಮತ್ತೆ ಬಿ ವ್ಯಾಲ್ಯೂ? ಇಲ್ಲ. ರಿಸಲ್ಟ್ ಏನ್ ಡಿಸ್ಪ್ಲೇ ಮಾಡುತ್ತೆ ನಮಗೆ? ಫಾಲ್ಸ್ ಅಂತ ಡಿಸ್ಪ್ಲೇ ಮಾಡುತ್ತೆ. ಐ ಹೋಪ್ ಅಸೈನ್ಮೆಂಟ್ ಆಪರೇಟರ್ ಅಂತ ಹೇಳಿದ್ರೆ ಏನು ಅಂತ ಅರ್ಥ ಆಗಿರ್ಬೋದು. ಈ ಅಸೈನ್ಮೆಂಟ್ ಆಪರೇಟರ್ಸ್ ಅಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಸೈನ್ಮೆಂಟ್ ಆಪರೇಟರ್ಸ್. Erase this one. ಅಸೈನ್ಮೆಂಟ್ ಆಪರೇಟರ್ಸ್ ನಾವು ಬೇರೆ ಆಪರೇಟರ್ಸ್ ಜೊತೆನೂ ನಾವೇನ್ ಮಾಡ್ಕೋಬಹುದು? ಯೂಸ್ ಮಾಡ್ಕೋಬಹುದು. ಅದನ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ಲಸ್ ಇಸ್ ಈಕ್ವಲ್ ಟು ಏನು? ಪ್ಲಸ್ ಇಸ್ ಈಕ್ವಲ್ ಟು ಅನ್ನೋದು ಅರ್ಥ ಅಂತ ಹೇಳಿದ್ರೆ, ನಮ್ದು ಏನು ಅಡಿಷನ್ ಇದೆ, ಅಡಿಷನ್ ನ ಮಾಡಿ ನಾವು ವ್ಯಾಲ್ಯೂಸ್ ನ ಏನ್ ಮಾಡ್ತಾ ಇದೀವಿ? ನಾವು ಅಸೈನ್ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಎಕ್ಸ್ಪ್ರೆಷನ್ ಇದ್ರೆ, ಸಪೋಸ್ ಹಿಯರ್
ಫಸ್ಟ್ ನಾವೇನ್ ಮಾಡ್ತಾ ಇದೀವಿ, ಆಡ್ ಮಾಡ್ತೀವಿ. ಆಡ್ ಮಾಡಾದ್ಮೇಲೆ ನಾವೇನ್ ಮಾಡ್ತೀವಿ, ಅಸೈನ್ ಮಾಡ್ತೇವೆ. ಪ್ಲಸ್ ಈಸ್ ಈಕ್ವಲ್ ಟು ಅಂತ ಹೇಳಿದ್ರೆ ಫಸ್ಟ್ ನಾವೇನ್ ಮಾಡೋದು, ಆಡ್ ಮಾಡ್ತೀವಿ. ಆಡ್ ಮಾಡಾದ್ಮೇಲೆ ಏನ್ ಮಾಡ್ತೀವಿ, ಅಸೈನ್ ಮಾಡ್ತೀವಿ. ಮೈನಸ್ ಈಕ್ವಲ್ಸ್ ಅಂತ ಹೇಳಿದ್ರೆ ಫಸ್ಟ್ ಏನ್ ಮಾಡ್ತೀವಿ, ನಾವು ಮೈನಸ್ ಮಾಡ್ತೀವಿ. ಮೈನಸ್ ಮಾಡಾದ್ಮೇಲೆ ನಾವೇನ್ ಮಾಡ್ತೀವಿ, ಅಸೈನ್ ಮಾಡ್ತೀವಿ. ಅದೇ ತರ ನಾವು ಎಲ್ಲಾ ಅರ್ಥಮೆಟಿಕ್ ಆಪರೇಷನ್ಸ್ ನಾವೇನ್ ಮಾಡ್ತೀವಿ, ಪರ್ಫಾರ್ಮ್ ಮಾಡ್ತೀವಿ ಅಲಾಂಗ್ ವಿತ್ ಅರ್ಥಮೆಟಿಕ್ ಆಪರೇಟರ್ಸ್. ಅರ್ಥಮೆಟಿಕ್ ಆಪರೇಟರ್ಸ್ ಜೊತೆಗೆ ನಾವು ಇದನ್ನ ನಾವು ಬಿಟ್ ವೈಸ್ ಆಪರೇಟರ್ಸ್ ಅಲ್ಲೂ ನಾವೇನ್ ಮಾಡಬಹುದು, ಯೂಸ್ ಮಾಡ್ಕೋಬಹುದು. ಅಸೈನ್ಮೆಂಟ್ ಆಪರೇಟರ್ಸ್ ಅಲಾಂಗ್ ವಿತ್ ಅರ್ಥಮೆಟಿಕ್ ಆಪರೇಟರ್ಸ್, ನಾವು ಬಿಟ್ ವೈಸ್ ಆಪರೇಟರ್ಸ್ ಅಲ್ಲೂ ನಾವು ಅಸೈನ್ಮೆಂಟ್ ಆಪರೇಟರ್ಸ್ ನ ಟುಗೆದರ್ ವರ್ಕ್ ಮಾಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ವಿ ವಿಲ್ ಸಿ ಹಿಯರ್ ಪ್ಲಸ್ ಈಕ್ವಲ್ಸ್ ಅಂತ ಹೇಳಿದ್ರೆ ಏನು. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಇಲ್ಲಿ ಎಕ್ಸ್ಪ್ರೆಷನ್ ಇದೆ, ಎಕ್ಸ್ ಪ್ಲಸ್ ಇಸ್ ಈಕ್ವಲ್ ಟು 3. ಏನ್ ಎಕ್ಸ್ಪ್ರೆಷನ್ ಇದೆ ನಮ್ಮ ಹತ್ರ ಇಲ್ಲಿ, ಎಕ್ಸ್ ಪ್ಲಸ್ ಇಸ್ ಈಕ್ವಲ್ ಟು 3. ಅದ್ರ ಅರ್ಥ ಏನು, ಫಸ್ಟ್ ನಾವೇನ್ ಮಾಡ್ತಾ ಇದೀವಿ, ಆಡ್ ಮಾಡ್ತಾ ಇದೀವಿ. ಆಡ್ ಮಾಡಿ ನಾವು ಅಸೈನ್ಮೆಂಟ್ ಮಾಡ್ತಾ ಇದೀವಿ. ಇದರ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಏನಿದೆ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3 ನ ನಾವು ಈ ತರ ಶಾರ್ಟ್ ಅಂಡ್ ನೊಟೇಶನ್ ಫಾರ್ಮ್ ಅಲ್ಲಿ ನಾವೇನ್ ಮಾಡ್ಕೋಬಹುದು, ಎಕ್ಸ್ಪ್ರೆಷನ್ಸ್ ನ ಬರ್ಕೋಬಹುದು ಅಸೈನ್ಮೆಂಟ್ ಆಪರೇಟರ್ಸ್ ನ ಯೂಸ್ ಮಾಡ್ಕೊಂಡು. ವಾಟ್ ಇಸ್ ದಿಸ್, ಎಕ್ಸ್ ಪ್ಲಸ್ ಇಸ್ ಈಕ್ವಲ್ ಟು 3 ನ ನಾವ್ ಹೇಗ್ ಬರ್ಕೋಬಹುದು, ಫಸ್ಟ್ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು ಅಗೇನ್ ಯಾವ್ದ್ರ ಜೊತೆ ನಾವು ಮಾಡ್ತಾ ಇದೀವಿ, ಎಕ್ಸ್ ಗೆ ಅಸೈನ್ ಮಾಡ್ತಾ ಇದೀವಿ ನಾವು. ಫಾರ್ ಎಕ್ಸಾಂಪಲ್ ಇಫ್ ಐ ಗಿವ್ ಎಕ್ಸ್ ಇಸ್ ಈಕ್ವಲ್ ಟು 10, ಎಕ್ಸ್ ವ್ಯಾಲ್ಯೂ ನಾನು ಏನ್ ಕೊಡ್ತಾ ಇದ್ದೀನಿ, 10 ಅಂತ ಕೊಡ್ತಾ ಇದ್ದೀನಿ. ಇಫ್ ಐ ಗಿವ್ ಎಕ್ಸ್ ಪ್ಲಸ್ ಈಕ್ವಲ್ಸ್ ಟು 3, ದೆನ್ ಐ ವಿಲ್ ಗಿವ್ ಹಿಯರ್ ಪ್ರಿಂಟ್ ಎಕ್ಸ್ ಅಂತ ಕೊಟ್ರೆ ಏನ್ ವ್ಯಾಲ್ಯೂ ಪ್ರಿಂಟ್ ಮಾಡುತ್ತೆ, ಅದು ಎಕ್ಸ್ ಪ್ಲಸ್ 3 ನ ಎಲಾಬ್ರೇಷನ್ ಫಾರ್ಮ್ ಏನಾಗಿರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3. ನೋ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗಿದೆ, 10. ವಾಟ್ ಇಸ್ ದ ವ್ಯಾಲ್ಯೂ ವಿ ಹ್ಯಾವ್ ಗಿವನ್ ಟು ದ ಎಕ್ಸ್ ವ್ಯಾಲ್ಯೂ ಇಸ್ 10 ಪ್ಲಸ್ 3 ಇಸ್ ಈಕ್ವಲ್ ಟು 13. ಎಕ್ಸ್ ಅಲ್ಲಿ ಯಾವ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ, 13 ಸ್ಟೋರ್ ಆಗಿರುತ್ತೆ. ಸೊ ಇಟ್ ವಿಲ್ ಪ್ರಿಂಟ್ 13. ಸೇಮ್ ವೇ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2 x into 4, x divider, x floor division, mod, power of ಎಲ್ಲ ಆಪರೇಟರ್ಸ್ಗೂ ಸೇಮ್ ವೇ ಅಲ್ಲಿ ಅದೇನಾಗುತ್ತೆ, ವರ್ಕ್ ಆಗುತ್ತೆ. ವಿ ವಿಲ್ ಜಸ್ಟ್ ಸಿ ಅನ್ ಎಕ್ಸಾಂಪಲ್ ಆಫ್ ಪ್ರೋಗ್ರಾಮಿಂಗ್ ಅಲ್ಲಿ ನಾವು ಇದನ್ನ ಯಾವ ತರ ವರ್ಕ್ ಮಾಡ್ತೀವಿ ಅಂತ ವಿ ವಿಲ್ ಗೋ ಟು ದ ಪೈಥಾನ್ ಐಡಿಯಲ್ಲಿ. ವಿ ವಿಲ್ ಸಿ ಹಿಯರ್ ಪೈಥಾನ್ ಐಡಿಯಲ್ಲಿ, ಪೈಥಾನ್ ಐಡಿಯಲ್ಲಿ will work with the assignment operator. Suppose if I have given the value a is equal to 10, a is equal to 10 ಅಂತ ಹೇಳಿದ್ರೆ ನಾನು ಏನ್ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ, a ನ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ. ಹಾಗಾದ್ರೆ a ಅಲ್ಲಿ ಯಾವ ವ್ಯಾಲ್ಯೂ ಸ್ಟೋರ್ ಆಗಿದೆ, a ಅಲ್ಲಿ ನಮಗೆ 10 ವ್ಯಾಲ್ಯೂ ಏನಾಗಿದೆ, ಸ್ಟೋರ್ ಆಗಿರುತ್ತೆ. ಅದೇ ತರ ನಾನು a is equal to 10 ಸೇಮ್ ಪ್ರಿಂಟ್ a, ಯಾವ್ದನ್ನ ಪ್ರಿಂಟ್ ಮಾಡಿಸ್ತಿರೋದು ಇವಾಗ, a ನ ಪ್ರಿಂಟ್ ಮಾಡಿಸ್ತಾ ಇರೋದು. ಯು ಸಿ ಹಿಯರ್ ಎ ವ್ಯಾಲ್ಯೂನ ಏನ್ ಕೊಟ್ಟಿದ್ದು ನಾನು 10 ಅಂತ ಕೊಟ್ಟಿದ್ದೀನಿ, ಬಿ ವ್ಯಾಲ್ಯೂನ ನಾನು 20 ಅಂತ ಕೊಟ್ಟಿದ್ದೀನಿ. then the next expression we have a is equal to b. that means b ವ್ಯಾಲ್ಯೂ ಏನಿದೆ ಆ b ವ್ಯಾಲ್ಯೂ ಯಾವ್ದಕ್ಕೆ ಹಾಕ್ತಾ ಇರೋದು, ನಾವು a ಗೆ ಹಾಕ್ತಾ ಇರೋದು. ಹಾಗಾದ್ರೆ a ವ್ಯಾಲ್ಯೂ ಏನಾಯ್ತು ಇವಾಗ, ಎಕ್ಸಾಕ್ಟ್ಲಿ a ವ್ಯಾಲ್ಯೂ ಏನಾಯ್ತು ನಮಗೆ 20 ಆಯ್ತು. ನಾನು ಸೇಮ್ ವ್ಯಾಲ್ಯೂಸ್ ನ ತಗೋತಾ ಇದ್ದೀನಿ. ಎಕ್ಸ್ಪ್ಲನೇಷನ್ ಅಲ್ಲಿ ಏನ್ ತಗೊಂಡಿದೆ ಅದೇ ಎಕ್ಸಾಂಪಲ್ಸ್ ನ ತಗೋತಾ ಇದ್ದೀನಿ ನಾನು. ದ ಸೇಮ್ ಥಿಂಗ್ ಅಗೇನ್ ಇಫ್ ಐ ಗಿವ್ a is equal to b, ಇಲ್ಲಿ ನೋಡಿ ನಾನು ಸಿಂಗಲ್ ಈಕ್ವಲ್ಸ್ ಕೊಟ್ರೆ ಬಿ ವ್ಯಾಲ್ಯೂ ಯಾವ್ದ್ರಲ್ಲಿ ಸ್ಟೋರ್ ಆಗ್ತದೆ, ಎ ಅಲ್ಲಿ ಸ್ಟೋರ್ ಆಗ್ತದೆ. ಇಫ್ ಐ ಗಿವ್ ಹಿಯರ್ ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳಿದ್ರೆ ರಿಸಲ್ಟ್ ಏನ್ ಮಾಡುತ್ತೆ, ಎ ಬಿ ಈಕ್ವಲ್ ಆಗಿದೆಯೋ ಇಲ್ವೋ ಅಂತ ಏನ್ ಮಾಡುತ್ತೆ, ಚೆಕ್ ಮಾಡುತ್ತೆ. ಇಫ್ ಐ ಗಿವ್ ಹಿಯರ್ ಎಂಟರ್, ಇಟ್ ವಿಲ್ ಡಿಸ್ಪ್ಲೇ ಟ್ರೂ. ಏನಂತ ಡಿಸ್ಪ್ಲೇ ಆಗ್ತದೆ, ಟ್ರೂ ಅಂತ ಡಿಸ್ಪ್ಲೇ ಆಗ್ತದೆ. ನಿಮಗೆ ಡೌಟ್ ಇರ್ಬೋದು, ನಾನು ಇಲ್ಲಿ ಎ ವ್ಯಾಲ್ಯೂ 10 ಕೊಟ್ಟಿದ್ದಾರೆ ಮ್ಯಾಮು, ಬಿ ವ್ಯಾಲ್ಯೂ 20 ಕೊಟ್ಟಿದ್ದಾರೆ, ಮತ್ತೆ ಹೇಗೆ ಎ ಈಕ್ವಲ್ಸ್ ಟು ಬಿ ಟ್ರೂ ಆಯ್ತು ಅಂತ ಹೇಳಿ. ಯು ಸಿ ದ ನೆಕ್ಸ್ಟ್ ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಏನ್ ಕೊಟ್ಟಿದ್ದೀನಿ, ಎ ಇಸ್ ಈಕ್ವಲ್ ಟು 10 ಕೊಟ್ಟಿದ್ದೀನಿ. ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದೀನಿ ನಾನು, ಬಿ ಇಸ್ ಈಕ್ವಲ್ ಟು 20 ಕೊಟ್ಟಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ನಮ್ಮ ಹತ್ರ, ಎ ಇಸ್ ಈಕ್ವಲ್ ಟು ಬಿ. ದಟ್ ಮೀನ್ಸ್ ಬಿ ವ್ಯಾಲ್ಯೂ ನಾವು ಯಾವ್ದಕ್ಕೆ ಸ್ಟೋರ್ ಮಾಡಿದೀವಿ, ಎ ಸ್ಟೋರ್ ಮಾಡಿದಾಗ ಎ ವ್ಯಾಲ್ಯೂ ಏನಾಗೋಯ್ತು ಇವಾಗ 20 ಆಗೋಯ್ತು. ಸಿ ಎ ವ್ಯಾಲ್ಯೂ ಏನಾಯ್ತು 20 ಆಯ್ತು, ಬಿ ವ್ಯಾಲ್ಯೂನು ಏನಿದೆ ನಮಗೆ 20 ಇದೆ. ಹೆನ್ಸ್ ಎ ಈಕ್ವಲ್ಸ್ ಟು ಬಿ, ಎನು 20 ಬಿನು 20 ಇದ್ರೆ ನಮ್ದು ರಿಸಲ್ಟ್ ಏನ್ ಬಂತು, ಎ ಇಸ್ ಈಕ್ವಲ್ ಟು ಬಿ ಏನಾಯ್ತು, ಟ್ರೂ ಆಯ್ತು. ಅರ್ಥ ಆಯ್ತಾ? ಈ ಸಿಂಗಲ್ ಈಕ್ವಲ್ಸ್ ಇದ್ರೆ ಅದು ವ್ಯಾಲ್ಯೂನ ನಾವ್ ಏನ್ ಮಾಡ್ತಾ ಇದೀವಿ, ವೇರಿಯೇಬಲ್ ಗೆ ಅಸೈನ್ ಮಾಡ್ತಾ ಇದೀವಿ. ಡಬಲ್ ಈಕ್ವಲ್ಸ್ ಇದ್ರೆ ನಾವ್ ಏನ್ ಮಾಡ್ತಾ ಇರೋದು, ಚೆಕ್ ಮಾಡ್ತಾ ಇರೋದು ಅದು ಈಕ್ವಲ್ ಆಗಿದೆಯೋ ಇಲ್ವೋ ಅಂತ. ಇನ್ನೊಂದು ಎಕ್ಸ್ಪ್ರೆಷನ್ ನ ಕಲ್ತಿದ್ವಿ ನಾವು, ಅಸೈನ್ಮೆಂಟ್ ಆಪರೇಟರ್ಸ್ ನಾವು ಅರ್ಥಮೆಟಿಕ್ ಆಪರೇಟರ್ಸ್ ನ ಜೊತೆ ಹೇಗೆ ಯೂಸ್ ಮಾಡ್ತೀವಿ ಅಂತ. ಸಪೋಸ್ ಇಫ್ ಐ ಟೇಕ್ ಎನ್ ಎಕ್ಸಾಂಪಲ್ ಹಿಯರ್, ಎಕ್ಸ್ ಇಸ್ ಈಕ್ವಲ್ ಟು 70. ಎಕ್ಸ್ ವ್ಯಾಲ್ಯೂ ನಾನು ಏನ್ ಕೊಡ್ತಾ ಇದ್ದೀನಿ, 70 ಕೊಡ್ತಾ ಇದ್ದೀನಿ. ಇಫ್ ಐ ಗಿವ್ ದ ಎಕ್ಸ್ಪ್ರೆಷನ್ ಎಕ್ಸ್ ಪ್ಲಸ್
is equal to 8. ರಿಸಲ್ಟ್ ಏನು ಬರಬೇಕು ಇವಾಗ? ಇಲ್ಲಿ ನೋಡಿ, ಎಕ್ಸ್ ಪ್ಲಸ್ ಇಸ್ ಈಕ್ವಲ್ ಟು 8 ಅಂತ ಹೇಳಿದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ನಾವೇನು ಮಾಡ್ತಿರೋದು, ಎಕ್ಸ್ನ ನಾವೇನು ಮಾಡ್ತಾ ಇದೀವಿ, ಫಸ್ಟು 8 ಜೊತೆ ಆ್ಯಡ್ ಮಾಡ್ತಾ ಇದ್ದೀವಿ, ಮತ್ತೆ ಆ ಬಂದಿರೋದು ವ್ಯಾಲ್ಯೂನ ನಾವು ಯಾವ್ದ್ರ ಜೊತೆ ಅಸೈನ್ ಮಾಡ್ತಾ ಇದೀವಿ, ಎಕ್ಸಿಗೆ ಅಸೈನ್ ಮಾಡ್ತಾ ಇದ್ದೀವಿ. ಇವಾಗ ಸಪೋಸ್ ಇಫ್ ಐ ಗಿವನ್ ದ ಸ್ಟೇಟ್ಮೆಂಟ್ ಪ್ರಿಂಟ್ ಎಕ್ಸ್, ಏನು ವ್ಯಾಲ್ಯೂ ಪ್ರಿಂಟ್ ಮಾಡಬೇಕದು? ಯಾವ ವ್ಯಾಲ್ಯೂ ಪ್ರಿಂಟ್ ಮಾಡುತ್ತೆ? ರಿಮೆಂಬರ್ 70 ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ಏನಾಗಿದೆ 70 ಯಾವ್ದ್ರ ಜೊತೆ ಆ್ಯಡ್ ಆಗುತ್ತೆ, 8 ಜೊತೆ ಆ್ಯಡ್ ಆಗುತ್ತೆ. ಅಂಡ್ ದೆನ್ ಇದು ಯಾವ್ದ್ರ ಜೊತೆ ಅಸೈನ್ ಆಗುತ್ತೆ, ಎಕ್ಸ್ ಜೊತೆ ಅಸೈನ್ ಆಗುತ್ತೆ. ಸೊ ದ ವ್ಯಾಲ್ಯೂ ಇಸ್ ರೈಟ್ 78. ಇನ್ಸ್ಟೆಡ್ ಆಫ್ ಲೈಕ್ ದಿಸ್, ಈ ತರ ಇಲ್ದೇ ನಾವು ಎಕ್ಸ್ಪ್ರೆಷನ್ ಅಗೇನ್ ವಿ ಕ್ಯಾನ್ ರೈಟ್ ಲೈಕ್ ದಿಸ್. ಇವಾಗ ಎಕ್ಸ್ ವ್ಯಾಲ್ಯೂ 78 ಆಗಿಬಿಟ್ಟಿರುತ್ತೆ, ಅರ್ಥ ಆಯ್ತಾ? ನಾವು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂ 70 ಆಗಿದೆ. ಸೊ ಅಗೇನ್ ಐ ಆಮ್ ಗಿವಿಂಗ್ ಹಿಯರ್ ಎಕ್ಸ್ ಇಸ್ 70. ಇನ್ನೊಂದು ಥರ ಎಕ್ಸಾಂಪಲ್ ಕೊಡ್ಲಿಕ್ಕೆ ನಾನು ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 8. ಇದೇ ಸೇಮ್ ಎಕ್ಸ್ಪ್ರೆಷನ್ ನಾವು ಈ ಫಾರ್ಮ್ಯಾಟಲ್ಲಿ ಬರ್ದಿರೋದು. ಅಸೈನ್ಮೆಂಟ್ ಆಪರೇಟರ್ಸ್ನ ಯೂಸ್ ಮಾಡ್ಕೊಂಡು ಫಸ್ಟ್ ನಾವು ಆ್ಯಡ್ ಮಾಡ್ತಾ ಇದ್ದೀವಿ, ಆ್ಯಡ್ ಮಾಡಾದ್ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಅಸೈನ್ ಮಾಡ್ತಾ ಇದ್ದೀವಿ. ಇನ್ಸ್ಟೆಡ್ ಆಫ್ ಮಲ್ಟಿಪಲ್ ವೇರಿಯೇಬಲ್ಸ್ನ ಯೂಸ್ ಮಾಡೋ ಬದಲಿಗೆ ನಾವು ಎಕ್ಸ್ಪ್ರೆಷನ್ನ ಈ ಥರನೂ ಬರಿಬಹುದು. ಯಾವ ಬೇಕಾದ್ರೂ ನಾವು ಆಪರೇಟರ್ಸ್ನ ನಾವೇನು ಮಾಡ್ಕೋಬೋದು, ಯೂಸ್ ಮಾಡ್ಕೋಬೋದು. ಐ ಗಿವ್ ಹಿಯರ್ ನಾವು ಪ್ರಿಂಟ್ ಎಕ್ಸ್. ವಾಟ್ ಈಸ್ ದ ವ್ಯಾಲ್ಯೂ? ಗೆಸ್. ಎಕ್ಸಾಕ್ಟ್ಲಿ 78. ಎಕ್ಸ್ಪ್ರೆಷನ್ ಈ ಥರ ಆದರೂ ಬರಿಬೋದು, ನಾವು ಈ ಥರ ಆದರೂ ಬರಿಬೋದು. ವಿಚ್ ಎವರ್ ದ ಆಪರೇಟರ್ ಯು ವಾಂಟ್. ಅರ್ಥಮೆಟಿಕ್ ಆಪರೇಟರ್ಸ್ ಯಾವುದೆಲ್ಲ ಬೇಕು ನಾವು ಅದೆಲ್ಲ ಅರ್ಥಮೆಟಿಕ್ ಆಪರೇಟರ್ಸ್ ನಾವೇನು ಮಾಡ್ಕೋಬೋದು, ಆಕ್ಸೆಸ್ ಮಾಡ್ಕೋಬೋದು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದ ಅಸೈನ್ಮೆಂಟ್ ಆಪರೇಟರ್ಸ್. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.